ಕೆಲವರು ಫ್ರೀಯಾಗಿ ಎಲ್ಲ ಒ ಟಿ ಟಿ ಕಂಟೆಂಟ್ಗಳನ್ನ ನೋಡ್ತಾ ಇದ್ದಾರೆ. ಆದರೆ ಇದು ತಪ್ಪು. ಹೇಗೆ ಮಾಡ್ತಾ ಇದ್ದಾರೆ ಇದನ್ನು? ಅವರು ಒಂದು ಟೊರೆಂಟ್ ಕ್ಲೈಂಟನ್ನು ಇನ್ಸ್ಟಾಲ್ ಮಾಡ್ಕೋತಾರೆ. ನಾನಿಲ್ಲಿ ತೋರಿಸ್ತಾ ಇರೋ ವೆಬ್ ಟೊರೆಂಟ್ ಇದು ಒಂದು ಟೊರೆಂಟ್ ಕ್ಲೈಂಟ್. ಇದನ್ನು ಯಾವ ಆಪ್ರೇಟಿಂಗ್ ಸಿಸ್ಟಮ್ ಬೇಕೋ ಅದಕ್ಕೆ ಇನ್ಸ್ಟಾಲ್ ಮಾಡ್ಕೋತಾರೆ. ಆಮೇಲೆ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ ಈ ಥರದ್ದು, ಸ್ನೋಫಲ್ ಅನ್ನೋದು. ಅಲ್ಲೋಗ್ಬಿಟ್ಟು ಅವ್ರಿಗೆ ಯಾವ ಮೂವಿ ಬೇಕೋ ಅದನ್ನು ಸರ್ಚ್ ಮಾಡ್ತಾರೆ. ಅವಾಗ ಒಂದಷ್ಟು ಲಿಸ್ಟ್ ಬರುತ್ತೆ. ಅದರಲ್ಲಿ ಯಾವುದೋ ಒಂದು ಟೊರೆಂಟ್ ಲಿಂಕ್ನ ಕಾಪಿ ಮಾಡ್ತಾರೆ. ಇದನ್ನು ಮ್ಯಾಗ್ನೆಟ್ ಲಿಂಕ್ ಅಂತಲೂ ಕರೀತಾರೆ. ಇದೊಂದೇ ಸೈಟಲ್ಲ, ನಿಮ್ಗೆ ಸುಮಾರು ಸೈಟಲ್ಲಿ ಇದೆಲ್ಲ ಸಿಗುತ್ತೆ. ಆಮೇಲೆ ಏನು ಮಾಡ್ತಾರೆ, ಆ ಆ್ಯಪ್ ಇರುತ್ತಲ್ಲ, ಇದೇ ಆ ವೆಬ್ ಟೊರೆಂಟ್ ಆ್ಯಪ್, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಟೊರೆಂಟ್ ಅಂತ ಕೊಟ್ಬಿಡ್ತಾರೆ. ಆವಾಗ ನೀವೇನು ಪೇಸ್ಟ್ ಮಾಡ್ತೀರಾ ಅದು ಡೌನ್ಲೋಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಷ್ಟೇ ಅಲ್ಲ, ನೀವು ಒಂದೊಂದು ಸರಿ ಅದನ್ನು ಅಲ್ಲೇ ಸ್ಟ್ರೀಮ್ ಕೂಡ ಮಾಡ್ಬೋದು. ನಿಮ್ಮ ಇಂಟರ್ನೆಟ್ ಚೆನ್ನಾಗಿದ್ದರೆ ನಿಮ್ಮ ಡೌನ್ಲೋಡಿಂಗ್ ಸ್ಪೀಡ್ ಮೇಲೆ ಅದು ಪ್ಲೇ ಆಗುತ್ತೆ. ಒಂದೊಂದು ಸರಿ ಇದರಲ್ಲಿ ಪ್ಲೇ ಆಗೋಲ್ಲ, ವಿ ಎಲ್ ಸಿಲಿ ಪ್ಲೇ ಆಗುತ್ತೆ. ನಿಮ್ಮ ಹತ್ರ ವಿ ಎಲ್ ಸಿ ಇನ್ಸ್ಟಾಲ್ ಆಗಿದ್ದರೆ ನೀವು ವಿ ಎಲ್ ಸಿಲ್ ಪ್ಲೇ ಅಂತ ಕೊಟ್ಟರೆ ಅದು ವಿ ಎಲ್ ಸಿಯಲ್ಲಿ ಓಪನ್ ಆಗುತ್ತೆ. ಇದನ್ನು ಇದು ಸ್ಟಾರ್ಟಿಂಗಿಂದ ನೋಡ್ಬೇಕಂತಿಲ್ಲ, ನಿಮ್ಗೆ ಯಾವುದೋ ಒಂದು ಪಾರ್ಟಲ್ಲಿ ನೋಡಬೇಕು, ಸೀಕ್ ಕೂಡ ಮಾಡ್ಬೋದು ನೀವು. ಅವಾಗೇನಾಗುತ್ತೆ, ಡೌನ್ಲೋಡ್ ಅಲ್ಲಿಂದ ಶುರು ಆಗುತ್ತೆ. ಓವರಾಲ್ ಇದು ಡೌನ್ಲೋಡ್ ಆಗ್ತಾನೆ ಇರುತ್ತೆ. ಅದು ನಿಮ್ಮ ಕಂಪ್ಯೂಟ್ರಿಗೆ ಡೌನ್ಲೋಡ್ ಆಗಿಬಿಡುತ್ತೆ ಕಂಪ್ಲೀಟಾಗಿ, ಮುಗಿದ್ರೆ 100% ಆದರೆ. ಸೊ ಇದು ಈ ಥರ ಇಲ್ಲೀಗಲ್ ಆಗಿ ನೋಡ್ತಾ ಇದ್ದಾರೆ. ಇದನ್ನು ನೀವು ಮಾಡಬೇಡಿ ಅಂತಲೇ ನಾನು ಹೇಳ್ತಾ ಇರೋದು. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ನೆಟ್ಫ್ಲಿಕ್ಸಲ್ಲಿರೋ ಕಂಟೆಂಟು, ಜಿಯೋ ಸಿನಿಮಾದಲ್ಲಿರೋದು, ಪ್ರೈಮ್ ವೀಡಿಯೋಸಲ್ಲಿರೋದು ಎಲ್ಲ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಈ ಥರ ನೋಡ್ತಾ ಇದ್ದಾರೆ ಫ್ರೀಯಾಗಿ. ತುಂಬಾ ದುಡ್ಡು ಉಳಿಸ್ತಾ ಇದ್ದಾರೆ. ಆ ದುಡ್ಡಲ್ಲಿ ಅವ್ರು ಆ್ಯಕ್ಚುಲಿ ಬಿಟ್ಕಾಯಿನ್ ತೊಗೋತಾ ಇದ್ದಾರೆ. ಬಿಟ್ಕಾಯಿನ್ ತೊಗೊಳೋದ್ರ ಬಗ್ಗೆ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಬಟ್ ಅದೊಂದೇ ವೇ ಅಲ್ಲ ಬಿಟ್ಕಾಯಿನ್ ತೊಗೊಳಕ್ಕೆ, ಬೇರೆ ಸುಮಾರು ವೇಸ್ ಇದೆ, ಅದನ್ನೆಲ್ಲ ಹೇಳ್ತೀನಿ ನಾನು. ಥ್ಯಾಂಕ್ ಯು.